ಇನ್ನೂ ಒಂದು ಬಿಂದಿಗೆ ನೀರು ತಗೊಂಡು ಮನೆ ಎಲ್ಲ ಚೆಲ್ಲಾಡ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು ಬರಬಹುದು. ನಮ್ಮಕ್ಕ ನವಜೀವ ಜಲನ್ ತಗೊಂಡ್ ಬಂದಿಲ್ವಾ? ಮಾತೆ ತಗೊಂಡು ಬಂದಿದ್ದು ಅಪರೂಪದ ಜಲ ಅಲ್ವಾ? ಆ ಜಲವನ್ನ ನಾನೇ ತಗೊಂಡು ಬರ್ತೀನಿ ಅಂತ ಕೇಳ್ಕೊಂಡು ಕೇಡ್ ಬುದ್ಧಿಯವರು ಏನಾದ್ರೂ ಕೇಡ್ ಮಾಡ್ತಾರೆ ಅಂತ ಗೊತ್ತಿದ್ದು ಜಲವನ್ನ ಬದಲಾಯಿಸಿದೆ. ಮಾತೆ, ಈ ಜಲವನ್ನ ನೀವು ತಗೊಂಡು ಆ ಜಲವನ್ನ ನನಗೆ ಕೊಡಿ. ಯಾಕೆ ನಂದೀಶ? ನೀವೇ ನೋಡ್ತೀರಾ ಇರಿ. ಬನ್ನಿ. ವಾವ್, ಸೂಪರ್ ನಂದೀಶ. ನಮ್ಮ ಮಾಮ್ ಬುದ್ಧಿ ಏನು ಅಂತ ಬೇಗ ತಿಳ್ಕೊಂಡಿದೀಯಾ. ಏನೋ ಹೊರಗಿನವ್ರ ಎದುರುಗಡೆ ನನ್ ಮರ್ಯಾದೆ ತೆಗಿತಿದ್ಯಾ? ನಂದೀಶ ಹೊರಗ್ನವನಲ್ಲ, ನಮ್ಮಲ್ಲೇ ಒಬ್ಬ. ಪರವಾಗಿಲ್ಲ ಮಾತೆ, ಅವ್ರು ಹೇಳ್ದ ಹಾಗೆ ನಾನು ಶಿವನ ಗರ್ಭಗುಡಿಯ ಹೊರಗಡೆ ಇರುವಂತವನು. ಏನೋ ನೀನೇ ನಂದಿ? ಹೊರಗಡೆ ನಿನ್ ದರ್ಶನ ಮಾಡ್ದೆ ಹೊರತು ದೇವ್ರ ನೋಡಕ್ಕಾಗಲ್ಲ ಅನ್ನೋ ಹಾಗೆ ತುಂಬಾ ಬಿಲ್ಡಪ್ ಕೊಡ್ತಿದ್ಯಾ ಕಣಯ್ಯ. ಮತ್ತಿನ್ನೇನ್ ಅನ್ಕೊಡ್ರಿ, ನಂದೀಶ ಅಂದ್ರೆ ಸುಮ್ನೆನಾ? ನೈನಿ, ಇನ್ನೂ ಇಲ್ಲೇ ಇದ್ದು ಕೆಲ್ಸಕ್ ಬಾರ್ದೇ ಇರೋರ್ ಮುಖನ ನೋಡ್ಕೊಂಡ್ ನಿಂತ್ಕೊಳ್ಳೋದ್ಕಿಂತ ರೂಮ್ಗೆ ಹೋಗಿ ವಿಶಾಲಿಗ್ ಶಾಪ ವಿಮೋಚನೆ ಮಾಡ್ಸೋದ್ ಒಳ್ಳೇದಲ್ವಾ? ಬಾ. ಏ ನಿಂತ್ಕೊ. ಕೆಲ್ಸಕ್ ಬಾರ್ದಿರೋ ಮುಖಗಳು ಅಂದ್ಯಲ್ಲ, ಯಾರ್ಗೆ ಹೇಳಿದ್ ನೀನು? ಕಳ್ಳನ್ ಗಂಡ ಎಲ್ಲ ಗೊತ್ತು, ಆದ್ರೂ ನನ್ ಬಾಯಲ್ಲೇ ಕೇಳ್ಬೇಕು ಅಲ್ವಾ? ಮುಖ ಊದಿಸ್ಕೊಂಡು ಯಾಕೆ ನಿಂತಿದ್ದೀರತ್ತೆ? ಹೇಳುತ್ತಾನೆ ನಿಮ್ ಮುದ್ದು ಮಗಗೆ. ಮೂತಿ ಏನ್ ಸೊಟ್ಟ ಆಗಲ್ಲ ಬಿಡಿ. ನೈನಿ ಬಾ. ನಂದೀಶ, ನವಜೀವ ಜಲಾನ್ ಕೊಡ್ತೀಯಾ? ಅಂಬಾ ಶಿವಶಂಭೋ, ಓಂ ನಮಃ ಶಿವಾಯ. ಯಜಮಾನ್ರ ಹತ್ರ ಹೋಗೋಣ ಬಾ ಅಕ್ಕ. ನೀರ್ ಚೆಲ್ಲಿದ್ರೆ ಸರಿ ಹೋಗ್ತಾರಾ? ನಿನ್ನ ಮೇಲೆ ನೀರು ಚೆಲ್ಲಿದ್ರೆ ಏನಾಗುತ್ತೆ? ಈಗ ನಡೆಯೋದು ಅದೇ ಅಲ್ವಾ ಪುತ್ರ? ನೀನ್ ಸುಮ್ನೆರಪ್ಪ, ಏನ್ ನಡೆಯುತ್ತೆ ನೋಡೋಣ. ನಾನು ಹೀಗೆ ಇದ್ರೂ ಕೂಡ ನನಗೆ ಯಾವ ಬೇಜಾರು ಇಲ್ಲ. ಆದರೆ ನೈನಿಗೆ ಅನ್ಯಾಯ ಮಾಡ್ದಂಗಾಗತ್ತೆ. ನನ್ನ ಮಕ್ಕಳಿಗೆ ಹತ್ರ ಇದ್ರೂ ಸರಿ, ಅವರು ನನ್ನನ್ನು ಯಾರೋ ಅನ್ಕೊಂಡು ನನ್ನ ಹತ್ರಕ್ಕೆ ಬರ್ತಿಲ್ಲ. ಇನ್ನು ಈ ಶಾಪದಿಂದ ವಿಮೋಚನೆನೇ ಇಲ್ವಾ? ವಿಶಾಲ್, ಯು ಸೋ ಲಕ್ಕಿ. ಯಾಕತ್ಗೆ ನಾನು ಹೀಗಿದ್ರೇನೆ ಅದೃಷ್ಟ ಅಂತ ಅನ್ಕೊಂಡು ಹೀಗೆ ಇದ್ಬಿಡ್ಬೇಕು ಅಂತೀರಾ? ನೀನ್ ಹೇಗೆ ಇದ್ರು ಮಹಾರಾಜ ವಿಶಾಲ್, ನೈನಿ ಮಹಾರಾಣಿ. ನಿಂಗೋಸ್ಕರ ಬಂಧನದಲ್ಲಿರೋ ನಾಗರಾಜನ್ ಬಿಡಿಸಿ ನೈನಿ ನವಜೀವನ ಜಲನ್ ತಗೊಂಡ್ ಬಂದಿದ್ದಾಳೆ. ಹೌದು ಯಜಮಾನ್ರೆ, ನಿಮ್ಮನ್ನ ಮತ್ತೆ ಮೊದಲಿನ ರೂಪಕ್ಕೆ ತರುವಂತ ಶಕ್ತಿ ಈ ಜಲಕ್ಕಿದೆ. ಅಕ್ಕ, ಯಜಮಾನ್ರನ್ನ ಮತ್ತೆ ಚಾಪೆಲ್ ಸುತ್ತಬೇಕು. ಸರಿ ನೈನಿ.
ಅಕ್ಕ, ಈ ರಂಗೋಲಿ ಮೇಲೆ ಚಾಪೆ ಹಾಸು. ಹಾ. ವಿಶಾಲ್, ಬಾ. ಯಜಮಾನ್ರೆ, ಈ ಚಾಪೆ ಮೇಲೆ ಮಲ್ಕೊಳ್ಳಿ. ನೈನಿ, ಒಂದ್ ವೇಳೆ ಏನಾದರೂ ಆಗಿ ಈ ರೂಪನೂ ಹೋದ್ರೆ ನಿನಗೆ ಶಾಶ್ವತವಾಗಿ ದೂರ ಆಗ್ಬಿಡ್ತೀನೇನು. ನೀವ್ ದೂರ ಆದ್ರೆ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ಅದು ಈ ಲೋಕದಲ್ಲೇ ಅನ್ನೋ ಅವಶ್ಯಕತೆ ಇಲ್ಲ. ಇದ್ರಕ್ಕಿಂತ ಹೆಚ್ಚಾಗಿ ಇನ್ಯಾವ ಹೆಂಡ್ತಿನೂ ಹೇಳಲ್ಲ ವಿಶಾಲ್. ವಿಶಾಲಾಕ್ಷಮ್ಮ ತಾಯಿ ಮೇಲೆ ಭಾರ ಹಾಕಿ ಈ ಚಾಪೆ ಮೇಲೆ ಕ್ಷಮ ತಾಯಿ, ಮುತ್ತೈದೆ ತನನ್ ಕಾಪಾಡೋ ಮಹಾ ತಾಯಿ ನೀನು. ನಿನ್ನ ಮೇಲೆ ಈಗ ನಾನು ಭಾರ ಹಾಕಿ ವಿಶಾಲ್, ಯಜಮಾನ್ರೆ, ವಿಶಾಲ್ ಏನೇನಿ ರೆಸ್ಪಾನ್ಸ್ ಬರ್ತಿಲ್ಲ. ಒಂದ್ ನಿಮಿಷ ಅಕ್ಕ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ.
ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಕರ್ಕೊಂಡ್ ಬನ್ನಿ ಹೀರೋನಾ. ಹಾಲಲ್ಲಿ ಮುಖ ಉಬ್ಬಿಸ್ಕೊಂಡು ನಮಗ್ ಕಾಯ್ತಿರೋ ಒಬ್ಬೊಬ್ರಿಗೂನು ಚೆಳ್ಳೆ ಹಣ್ಣು ತಿನ್ನಿಸ್ತೀನಿ. ಇವಾಗಿರತ್ ನೋಡು ಮಜ್ಜಾ. ಅತ್ತೆ ಬಾಯಲ್ಲಿ ಲಕ್ಷ್ಮಿ ಬಾಂಬನಿಟ್ಟು ಹಿಂದ್ಗಡೆಯಿಂದ ತಲೆನ ಹಂಗೆ ಮೊಟಕ್ತೀನಿ. ನಡಿ ಹೋಗೋಣ. ವಲ್ಲಭ, ಮುಖ ಯಾಕೆ ಸಿಂಡ್ರಿಸ್ಕೊಂಡಿದ್ಯಾ? ಟೆನ್ಷನ್ ಆಗ್ತಿದೆ ಮಾವ. ಒಳ್ಳೇದಾಗತ್ತೆ ಅಂದ್ರೆ ಯಾಕಪ್ಪ ಟೆನ್ಷನು? ಅದಕ್ಕೆ ಲೇ, ನೀನು ನನ್ನ ಹೆಂಡತಿ ತರ ಕೌಂಟರ್ ಕೊಡ್ತೀಯಲ್ಲೋ. ಅಬ್ಬಾ, ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ರು? ವಿಶ್ ಕೂಡ ನಿಮ್ ಜೊತೆ ಜಾಯ್ನ್ ಆದ್ರೆ 3 ಜನನ್ನು ಕಣ್ತುಂಬ ನೋಡಿ ತೃಪ್ತಿ ಸಿಗತ್ತೆ. ಆ 3 ಬರ್ತಾ ಇದ್ದಾರೆ ನೋಡಿ ಮಾತೆ. ಶಿವ 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 ಶಂಕರ ಹರ ಹರ. ಶಿವ 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 ಶಂಕರ ಹರ ಹರ. ಢಮ 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 ರೋಗ ಬಡಿದಿದೆ ನಾದಮಯ. ಘನ 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 ಮೊಳಗಿದೆ ಕಂಠಮಯ. ಧಗ 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 ಉರಿದಿದೆ ಅಗ್ನಿ ಜ್ವಾಲಮಯ. ಬಡ 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 ಬಡಿದಿದೆ. ಏನಿ ಸುಂದರವಾದ ದೃಶ್ಯ. ಹೋಯ್ತು ಬಡ ಜೀವವು ದಯ ತೋರ. ಪಂಚಭಕ್ಷ ಪ್ರಮಾಣನ 2 ಕೈಯಲ್ಲಿ ತಿಂದಷ್ಟೇ ಆನಂದ ಆಗ್ತಾ ಇದೆ. ಶಿರವಾಗುತ್ತ ನಿನ್ನ ಕರೆದಿದೆ. ಗುಡ್ ಮಾರ್ನಿಂಗ್ ಬ್ರದರ್, ಹೌ ಆರ್ ಯು? ಸ್ವಲ್ಪ ಹುಷಾರಿಲ್ಲ. ಫೈನ್ ಮೇಲ್ ಫೈನ್ ಹಾಕಿಸ್ಕೊಳ್ಳೋರು ಅದ್ ಹೇಗ್ ಫೈನ್ ಆಗಿರ್ತಾರೆ ವಿಶಾಲ್? ಯಾಕೆ ಮಮ್ಮ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಕಂದ. ಸ್ವಲ್ಪನಾದ್ರೂ ಕಣ್ ಮಿಟಕ್ಸಿ ಅತ್ತೆ. ಈ ಗೂಬೆ ತರ ಕಣ್ ಬಿಟ್ಕೊಂಡ್ ನೋಡ್ತಿದ್ರೆ ನಿಮ್ ಸಾಕ್ ಮಗಂಗೆ ದೃಷ್ಟಿ ಆಗ್ಬೋದೇನೋ. ಈಗ ಯಜಮಾನ್ರಿಗೆ ಏನೂ ಆಗಲ್ಲ ಅಕ್ಕ. ನವಜೀವ ಜಲನ ದೇಹದ ಮೇಲೆ ಹಾಕಿದ ತಕ್ಷಣ ಮುಂಚೆಗಿಂತ ಉತ್ಸಾಹ ಜಾಸ್ತಿ ಆಗಿದೆ ಅನ್ಸತ್ತೆ. ಎಷ್ಟು ದಿನ ಆಗಿತ್ತು ಬ್ರೋ ನಿನ್ನ ನೋಡಿ? ನನ್ನ ದಿನ ನೋಡಿದ್ರಿ, ಆದರೆ ಈ ರೀತಿ ನೋಡಿ ತುಂಬಾ ದಿನಗಳಾಗಿದೆ. ಚಿಕ್ಕ ಮಾತಿಗೆ ಮಾತುಗಳು ಬರ್ತಾ ಇಲ್ವಾ ಹೇಗೆ? ಮಾತ್ಯಾಕ್ ಬರಲ್ಲ? ಬರತ್ತೆ. ಆ ಮುದ್ಕ ಯಾವಾಗ ಬರ್ತಾನೆ ಅಂತ ನೋಡ್ತಿದ್ದೀನಿ. ಶಾಪ ವಿಮೋಚನೆ ಮಾಡೋವರೆಗೂ 6 ರೂಪ ಇತ್ತು ಸುಮನ. ಈಗ ರೂಪದಲ್ಲಿ ಅವ್ನ್ ಕಾಣಿಸಲ್ಲ. ಯಾಕಾಗ ಇಷ್ಟು ನಾಟಕ ಆಡ್ತೀಯಾ? ಅಂದ್ರೆ ವಿಶಾಲ್ ಬಾಬನ ನೀನಿಷ್ಟು ದಿನ ಬಚ್ಚಿಟ್ಟು ಈಗ ಮುದ್ಕನ್ ಎಲ್ಲಿಗೋ ಕಳ್ಸಿ ನವ ಜೀವ ಜಲ ತಂದಿದ್ದಕ್ಕೆ ಹೀಗೆಲ್ಲ ಆಯ್ತು ಅಂತ ನೀವ್ ಯಾರ ನಮ್ಸಕ್ ನೋಡ್ತಾ ಇದ್ದೀರಾ? ನೀನಿನ್ನೂ ಅನುಮಾನದ ಭ್ರಮೇಲೇ ಇದೆಯಾ ಸುಮನ? ಇವಳಿಗೆ ಬಿಸಿ ಮುಟ್ಸೋವರೆಗೂ ಈ ಲೋಕಕ್ಕೆ ಬರಲ್ಲ ಇವಳು. ಮಕ್ಕದ ಮೇಲೆ 2 ಬಿಡ್ತಿದ್ರೆ ಆವಾಗ ವಾಸ್ತವಕ್ಕೆ ಬರ್ತಾಳೆ. ನನಗ್ ಯಾರು ಹೊಡೆಯೋದ್ ಬೇಕಾಗಿಲ್ಲ. ಬೇಕು ಅಂತಾನೆ ಇವಳು ನಂಗೆ ಮೋಸ ಮಾಡಕ್ ನೋಡ್ತಿದ್ದಾಳೆ. ಹೇಗೆ? ಮಗು ಹುಟ್ಟಿದ್ಮೇಲೆ ಕೂಡ ಆಸ್ತಿ ಕೊಡ್ಬಾರ್ದು ಅಂತ ತಾನೆ ಭಾವನ್ ಇವಳು ಬಚ್ಚಿಟ್ಟಿದ್ದು.
ಈಗ ಸುಮ್ನಿರ್ತೀಯ ಸುಮ್ನಾ? ಈಗ್ಲಾದ್ರೂ ವಿಶಾಲ್ಗೆ ಶಾಪ ವಿಮೋಚನೆ ಆಯ್ತು ಅಂತ ಖುಷಿ ತೋರಿಸ್ಲಿಲ್ಲ ಆದ್ರೆ ಆಸ್ತಿ ಸಿಕ್ಕಿಲ್ಲ ಅನ್ನೋ ಚಿಂತೆ ಆಗಿದೆ ನಿಂಗೆ. ಯಾಕಿರಲ್ಲ? ನೈನಿ ಮಾತನ್ನ ನೀವೆಲ್ರೂ ಬ್ಲೈಂಡ್ ಆಗಿ ನಂಬ್ತಾ ಸುಮನನ್ ಯಾಮಾರ್ಸೋ ಪ್ರಯತ್ನ ಮಾಡಿದ್ರಿ ಅಂತ ಅವಳಿಗೆ ಅನ್ಸ್ತಾ ಇದೆ. ಅವಳಿಗೆ ಸಿಟ್ಟು ಬರ್ಸಿ ಬೇಳೆ ಬೇಯಿಸ್ಕೋಬೇಡಿ ಮಾಮ್. ಏನೋ ಮಾತಾಡ್ತಿದ್ಯಾ ನೀನು? ಅವಳ ಪಾಲನ ಅವಳಿಗೆ ಕೊಡದೆ ಇನ್ನು ಯಾಕೆ ಸಾಧಿಸ್ತಾ ಇದ್ದಾರೆ? ಮಾಮ್, ಇವಾಗ್ಲೇ ಕೊಡು ಅಂದ್ರೂ ಕೊಟ್ಬಿಡ್ತೀನಿ. ಬೇಕಾದ್ರೆ ಪೇಪರ್ ಕೊಡೋದಕ್ಕೆ ಹೇಳಿ, ಸೈನ್ ಮಾಡ್ತೀನಿ. ಇವತ್ತಿನ ತಿಥಿ ಸರಿ ಇಲ್ಲ ಯಜಮಾನ್ರೆ. ಅಂತ ಸೆಂಟಿಮೆಂಟ್ಗಳನ್ನ ಸುಮ್ಮನ ನಂಬಲ್ವಲ್ಲ. ಕೊಟ್ರೆ ಒಂದ್ ಕೆಲಸ ಆಗ್ಬಿಡುತ್ತಲ್ಲ. ನನಗ್ ಕೊಟ್ಟಿದ್ದ ಆಸ್ತಿ ಕರ್ಗೋಗ್ಬೇಕು ಅಂತ ನಿಮ್ ಮನ್ಸಲ್ಲಿ ಇದೆ ಅಲ್ವಾ ಬಾಬಾ? ಯಾಕೆ ಹಾಗಂತಿದ್ಯಾ? ಯಾವ್ದ್ ಒಳ್ಳೆ ಮುಹೂರ್ತ, ಯಾವ್ದ್ ಕೆಟ್ಟ ಮುಹೂರ್ತ ಅಂತ ನಮ್ ತಾತನ್ ನಂತರ ನಮ್ಮ ಅಕ್ಕನೇ ಕರೆಕ್ಟಾಗಿ ಹೇಳೋದು ಅಂತ ಊರ್ ಜನ ನಂಬ್ತಿದ್ರು. ಇವಾಗ ಅವಳು ಬೇಡ ಅಂತ ಅಂದ್ಮೇಲೂ ನೀವ್ ಕೊಡು ಅಂತ ಅಂತಿದ್ದೀರಾ ಅಂದ್ರೆ ನಿಮ್ ಉದ್ದೇಶ ಅದೇ ಅಲ್ವಾ? ನಿನ್ನ ಕೆಟ್ಟದಾಗ್ಲಿ ಅಂತಲ್ಲ, ನೀನು ಆಲ್ರೆಡಿ ಹಾಳಾಗಿ ಹೋಗಿದ್ಯಾ. ಮತ್ತೆ ಮನುಷ್ಯತ್ವನೂ ಇಲ್ಲ ನಿನ್ನಲ್ಲಿ. ನಿನಗೇನೋ ಆಗುತ್ತೆ ಅಂತ ಬೇರೆಯವ್ರನ್ನ ನಿನ್ಸೋ ಅವಶ್ಯಕತೆ ಇಲ್ಲ. ಕೊಡ್ತೀನಿಂದಾಗ ತಗೋಬೇಕಲ್ವ ಸುಮನ? ಪರವಾಗಿಲ್ಲ ಬಿಡೋ. ವಿಶಾಲ್ ಆಗ್ಲಿ ನಯನಿ ಆಗ್ಲಿ ಕೊಡಲ್ಲ ಅಂತ ಏನು ಹೇಳಿಲ್ವಲ್ಲ. ಟೈಮ್ ಚೆನ್ನಾಗಿಲ್ಲ ಅಂತಿದ್ದಾಳಲ್ಲ ಮಾಮ್ ನೈನಿ. ಅದಕ್ಕೆ ನಾಳೆಗೆ ಡೆಡ್ಲೈನ್ ಕೊಟ್ಟಿದ್ದಾಳೆ ಸುಮನ. ತಗೋತಿರೋದು 10 ಲಕ್ಷನೋ 20 ಲಕ್ಷನೋ ಅಲ್ಲ, 50 ಕೋಟಿಗಿಂತನೂ ಜಾಸ್ತಿ. 5 ನಿಮಿಷದ ಕೆಳಗ ಆವೇಶ ಪಟ್ಟಿದ್ ನಮ್ಮತ್ತೆ ಇಷ್ಟ್ರಲ್ಲೇ ಒಣಗೋಗಿರೋ ಹಪ್ಪಳ ತರ ಬೆಂಡಾಗ್ಬಿಟ್ರಲ್ಲ. ಒಳ್ಳೆ ದಿನ ಅಲ್ಲ ಅಂತ ನಯನಿ ಹೇಳ್ದಾಗ ಅವಳ ಪರವಾಗಿ ಮಾತಾಡಿದ್ದಕ್ಕೆ ಕಾರಣ ಖಂಡಿತ ಇದೆ. ನಾಳೆ ಸುಮನನ್ ಮಗು ಮನೆಯಲ್ಲಿ ಎಲ್ಲೂ ಸಿಗಲ್ಲ. ಏ ಹಾಸ್, ನಿನ್ ಆಸ್ತಿ ನಿನ್ಗಿದೆ. ಸುಮ್ಮಿ ಶ್ರೀಮಂತೆ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಒಳ್ಳೇದು ಕೆಟ್ಟದ್ದು ನೋಡ್ಬಾರ್ದಾ ಹೇಳು? ನಂಗೆ ಯಾಕೋ ಏನೋ ಆಗೋದ್ರಲ್ಲಿದೆ ಅಂತ ಅನಿಸ್ತಿದೆ. ಅದಕ್ಕೆ ಇರೋದು ಒಂದೇ ಲೈಫು. ಅದನ್ನು ಆಸ್ ಇಟ್ ಈಸ್ ಆಗಿ ಅದು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ನೋಡ್ಕೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊತಾ ಹೋದರೆ ಏನು ಇರ್ದೇನೂ ಇರ್ಬೋದು, ನಾವು ಕೂಡ ಇರದೇ ಇರಬಹುದು. ಓಲ್ಡ್ ಏಜು ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅನ್ಸುತ್ತೆ ನಮ್ಮ ಹುಡುಗಂಗೆ. ವಲ್ಲಭ, ನಾನು ಹೇಗಿದ್ರು ನನ್ನನ್ನು ಏನಂದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ಆದರೆ ನನ್ನಿಂದ ನೈನಿ ಸಫರ್ ಆದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ನಾನು ಮತ್ತೆ ಹೀಗಾಗೋದಕ್ಕೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ಬದುಕಿರೋ ಅಷ್ಟು ದಿನ ಯಾವುದೇ ನೋವಿಲ್ಲದೆ ಹ್ಯಾಪಿಯಾಗಿ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸುಮ್ಮನಾಗಿ ಆಸ್ತಿ ಕೊಟ್ಬಿಟ್ರೆ ಇನ್ಯಾವ ಪ್ರಾಬ್ಲಮೂ ಇರಲ್ಲ. ಅಲ್ಲ, ನಿಮ್ಗೆ ಶಾಪ ಹೇಗ್ ಬಂತು ಅಂತ ಹೇಳಿ ಬಾವಾ.